So good afternoon students. Next topic is iteration statements. Iteration statements. Already we have got to what is an iteration and what are the iteration statements. Fifth chapter ಅಲ್ಲಿ ತಿಳ್ಕೊಂಡಿದ್ವಿ. What is an iteration means the set of statements are executed repeatedly again and again until the condition is satisfied is called iteration. ಅದನ್ನೇ ನಾವು ಇಟರೇಷನ್ ಅಂತ ಕರಿತೀವಿ. ಒಂದು ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ರಿಪೀಟೆಡ್ ಆಗಿ ಎಕ್ಸಿಕ್ಯೂಷನ್ ಆಗ್ತಾನೇ ಇರ್ತದೆ. ಎಲ್ಲಿವರೆಗೂ ಅಂದ್ರೆ ಅಂಟಿಲ್ ದ ಕಂಡೀಷನ್ ಈಸ್ ಸ್ಯಾಟಿಸ್ಫೈಡ್. ನಮ್ಮ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ತನಕ, ಅಂದ್ರೆ ನಮ್ಮ ಕಂಡೀಷನ್ ಟ್ರೂ ಆಗೋ ಗಂಟ ಅವೇನಾಗ್ತಾ ಇರ್ತವೆ, ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಷನ್ ಆಗ್ತಾನೇ ಇರ್ತದೆ. ಯಾವಾಗ ಕಂಡೀಷನ್ ಫಾಲ್ಸ್ ಆಗ್ತದೋ ಆವಾಗ ಎಕ್ಸಿಕ್ಯೂಷನ್ ಆಗೋದು ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಇಟರೇಷನ್ ಸ್ಟೇಟ್ಮೆಂಟ್ಸ್ ಆರ್ ಓರ್ ಆರ್. ಅದನ್ನೇ ನಾವು ಲೂಪಿಂಗ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ನಮಗೆ ಅವತ್ತೊಂದು ಎಕ್ಸಾಂಪಲ್ ಹೇಳಿದೆ, 1500 ಮೀಟರ್ಸ್ ರನ್ನಿಂಗ್ ರೇಸ್ ಓಡಬೇಕಂದ್ರೆ ಒಂದು ಟ್ರ್ಯಾಕ್ ಕೊಟ್ಟಿರ್ತಾನೆ. ಆ ಟ್ರ್ಯಾಕ್ ಅಲ್ಲಿ ನೀವು 7 ರೌಂಡ್ಸ್ 8 ರೌಂಡ್ಸ್ 10 ರೌಂಡ್ಸ್ ಓಡಬೇಕು. ನಿಮ್ಮ ಕಂಡೀಷನ್ ಏನು ಅಂದ್ರೆ 10 ರೌಂಡ್ಸ್ ತಿರುಗಿದ್ರೆ ಯಾರು ಫಸ್ಟ್ ತಿರುಗ್ತಾನೆ ಅವ್ನು ಫಸ್ಟ್ ರೌಂಡ್, ಅವ್ನು ಫಸ್ಟ್ ಅಂತ. ನೀವು ಒಂದು ರೌಂಡ್ ತಿರುಗ್ಬಿಟ್ಟು ನಾನು ಫಸ್ಟ್ ಹೋದ್ರೆ ಯಾರು ನಿಮ್ಗೆ ಕೊಡಲ್ಲ, ಹೌದಾ? ನಮ್ಮ ಕಂಡೀಷನ್ ಇದೆ, ಅಲ್ಲಿ 10 ರೌಂಡ್ಸ್ ಹಾಕ್ಬೇಕು. ಆ ಕಂಡೀಷನ್ ಏನು ಅಂದ್ರೆ ಆ 10 ರೌಂಡ್ಸ್ ಅಲ್ಲೇ ನೀವು ತಿರುಗ್ತಾ ಇರ್ತೀರಾ. ಅದನ್ನೇ ನೋಡಿ ಲೂಪ್ ಅಂತ ಕರಿತೀವಿ. ಅದಕ್ಕೆ ನೋಡ್ರಿ, ಆ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ರಿಪೀಟೆಡ್ ಆಗಿ ಅವಶ್ಯಕವಾಗಿ ಎಷ್ಟು ಸಲ ಎಕ್ಸಿಕ್ಯೂಷನ್ ಆಗ್ತದೆ ಅಂದ್ರೆ 10 ಟೈಮ್ಸ್. ಆ 10 ಟೈಮ್ಸ್ ರಿಪೀಟೆಡ್ ಆಗಿ ಎಕ್ಸಿಕ್ಯೂಷನ್ ಆಗ್ತದೆ. 11th ಟೈಮ್ ಕಂಡೀಷನ್ ಫಾಲ್ಸ್ ಆಗುತ್ತೆ, ಆಟೋಮೆಟಿಕಲಿ ಎಕ್ಸಿಕ್ಯೂಷನ್ ಆಗೋದು ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಅಂತದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಇಟರೇಷನ್ ಆರ್ ಓರ್ ಆರ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. A set of statements are executed repeatedly again and again until the condition is satisfied is called iteration statements or looping statements. There are 3 iteration or looping statements that we already ಗೊತ್ತು. One is the while loop or while statement. Second one is the do while loop or do while statement. Third one is the for loop or for statement. While statement or while loop, do while statement or do while loop, for statement or for loop. ಹೌದಾ? ಅದರಲ್ಲಿ ಫಸ್ಟ್ ಒನ್ ಬಂದು while loop or while statement. ಅದಕ್ಕೆ ಸಿಂಟ್ಯಾಕ್ಸ್ ಬರೀತೀನಿ ನೋಡಿ. while condition opening brace statement 1 statement 2 dash 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 statement n closing brace. ನೋಡಿ, ಇವೆ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1 ಇಂದ ಹಿಡಿದು ಸ್ಟೇಟ್ಮೆಂಟ್ n ವರೆಗೂ ಈ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ರಿಪೀಟೆಡ್ ಆಗಿ ಎಕ್ಸಿಕ್ಯೂಷನ್ ಆಗ್ತಾನೆ ಇರ್ತದೆ. ಎಲ್ಲಿವರೆಗೂ ಅಂದ್ರೆ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ಗಂಟ. ಈ ಕಂಡೀಷನ್ ಯಾವಾಗ ಸ್ಯಾಟಿಸ್ಫೈ ಆಗುತ್ತೋ ಅಲ್ಲಿವರೆಗೂ ಏನಾಗ್ತದೆ, ಈ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಷನ್ ಆಗ್ತಾನೆ ಇರ್ತವೆ. ಯಾವಾಗ ಕಂಡೀಷನ್ ಫಾಲ್ಸ್ ಆಗುತ್ತೋ ದ ಕಂಟ್ರೋಲ್ ಕಮ್ಸ್ ಔಟ್ ಆಫ್ ದ ಸ್ಟ್ರಕ್ಚರ್. ಹೌದಾ? ಓಕೆ, ನೋಡ್ರಿ, ಈಗ ಫಸ್ಟ್ ಒನ್ ಇಸ್ ದ ವೈಲ್ ಲೂಪ್. ವೈಲ್ ಲೂಪ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪ್ರೀ ಟೆಸ್ಟೆಡ್ ಲೂಪಿಂಗ್ ಸ್ಟೇಟ್ಮೆಂಟ್. ಪ್ರೀ ಮೀನ್ಸ್ ಮೊದಲೇ, ಟೆಸ್ಟ್ ಮಾಡ್ತಾ ಇದೀವಿ ಕಂಡೀಷನ್ ನ. ವೈಲ್ ಲೂಪ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪ್ರೀ ಟೆಸ್ಟೆಡ್ ಲೂಪಿಂಗ್ ಸ್ಟೇಟ್ಮೆಂಟ್. ದಟ್ ಮೀನ್ಸ್ the condition will be checked at the beginning of the statement. ಕಂಡೀಷನ್ ಎಲ್ಲಿ ಚೆಕ್ ಮಾಡ್ತಾ ಇದೀವಿ? ಸ್ಟಾರ್ಟಿಂಗ್, ಬಿಗಿನಿಂಗ್ ಅಲ್ಲೇ ಚೆಕ್ ಮಾಡ್ತಾ ಇದೀವಿ. if the condition becomes true starting ಅಲ್ಲೇ, the set of statements are executed again and again. ಹೌದಾ? repeatedly. if the condition becomes false, the control comes out of the structure. ಈ ತರ ವರ್ಕ್ ಆಗುತ್ತೆ. ವೈಲ್ ಲೂಪ್ ನ ನಾವು ಪ್ರೀ ಟೆಸ್ಟೆಡ್ ಲೂಪಿಂಗ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ದ ಕಂಡೀಷನ್ ವಿಲ್ ಬಿ ಚೆಕ್ಡ್ ಅಟ್ ದ ಬಿಗಿನಿಂಗ್ ಆಫ್ ದ ಸ್ಟೇಟ್ಮೆಂಟ್. ಇಫ್ ದ ಕಂಡೀಷನ್ ಬಿಕಮ್ಸ್ ಟ್ರೂ, ದ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್ ಅಗೈನ್ ಅಂಡ್ ಅಗೈನ್. ಹೌದಾ? ರಿಪೀಟೆಡ್ಲಿ. ಇಫ್ ದ ಕಂಡೀಷನ್ ಬಿಕಮ್ಸ್ ಫಾಲ್ಸ್, ದ ಕಂಟ್ರೋಲ್ ಕಮ್ಸ್ ಔಟ್ ಆಫ್ ದ ಸ್ಟ್ರಕ್ಚರ್. ಕಂಡೀಷನ್ ಟ್ರೂ ಆಗೋ ಗಂಟ ಎಕ್ಸಿಕ್ಯೂಷನ್ ಆಗ್ತದೆ. ಯಾವಾಗ ಕಂಡೀಷನ್ ಫಾಲ್ಸ್ ಆಯ್ತೋ ಇಟ್ ಕಮ್ಸ್ ಔಟ್ ಆಫ್ ದ ಸ್ಟ್ರಕ್ಚರ್. ದಟ್ ಇಸ್ ದ ಯೂಸ್ ಆಫ್
while loop or while statement. ಅರ್ಥ ಆಗ್ತಿದೆಯಾ? ಓಕೆ, ರೈಟ್ ಒಂದು ಪ್ರೋಗ್ರಾಮಿಂಗ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ಬರೀತೀನಿ ನೋಡಿ. hash include iostream.h void main opening brace int n sum is equals to 0 comma digit cout enter the number in n while n not equal to 0 digit is equals to n modulo 10 sum is equals to sum plus digit n is equals to n divided by 10 closing brace cout sum of digits is equals to sum get ch closing this. Okay, this is a programming example for while loop. ಏನು ಈ ಪ್ರೋಗ್ರಾಮ್ ಇದಂದ್ರೆ ಸಮ್ ಆಫ್ ಡಿಜಿಟ್ಸ್ ಆಫ್ ಎ ನಂಬರ್. ಒಂದು ನಂಬರ್ ತಗೋಬೇಕು, ಅದರಲ್ಲಿ 3-4 ಡಿಜಿಟ್ಸ್ ಇರ್ತವೆ, ಅದನ್ನೆಲ್ಲ ಏನು ಮಾಡಬೇಕು, ನಾವು ಕಂಬೈನ್ ಮಾಡಬೇಕು, ಆಡ್ ಮಾಡಬೇಕು. ದಿಸ್ ಇಸ್ ದ ಪ್ರೋಗ್ರಾಮ್. ಏನು ಮಾಡಬೇಕು ಅಂತಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಒಂದು ನಂಬರ್ ತಗೊಳ್ರಿ. ಫಾರ್ ಎಕ್ಸಾಂಪಲ್ 1603 ಅನ್ಕೊಳ್ರಿ. 1603 ಫುಲ್ ನಂಬರ್ ಇದು. ಎಷ್ಟು ಡಿಜಿಟ್ಸ್ ಇದಾವೆ? 4 ಡಿಜಿಟ್ಸ್. ಒಂದೇ ನಂಬರ್ 1603 ಅನ್ನೋದು ಒಂದು ನಂಬರ್ ಅಷ್ಟೇ, ಅದರಲ್ಲಿ 4 ಡಿಜಿಟ್ಸ್ ಇದಾವೆ. ಆ 4 ಡಿಜಿಟ್ಸ್ ನ ಆಡ್ ಮಾಡಿದ್ರೆ ಎಷ್ಟು ಬರ್ತದೆ? 1 + 6 7, 7 + 0 7, 7 + 3 10. ಹೌದಾ? ಈ ತರ ನಾವು ಏನ್ ಮಾಡ್ಬೇಕಂದ್ರೆ ಒಂದು ನಂಬರ್ ಲಾರ್ಜೆಸ್ಟ್ ನಂಬರ್ ತಗೊಂಡು ಅದನ್ನ ಕಂಬೈನ್ ಮಾಡಿ ನಾವು ಒಂದು ಸಮ್ ನ ಡಿಸ್ಪ್ಲೇ ಮಾಡಬೇಕು. ದಟ್ ಇಸ್ ಅ ಪ್ರೋಗ್ರಾಮ್. Write a program to find the sum of digits of a number. ಒಂದು ನಂಬರ್ ತಗೊಳ್ರಿ, ಅದರಲ್ಲಿ ಡಿಜಿಟ್ಸ್ ಇರ್ತವೆ, ಪ್ರತಿಯೊಂದು ಡಿಜಿಟ್ ನ ಆಡ್ ಮಾಡಿ ನಿಮಗೆ ಸಮ್ ಬರ್ತದೆ, ಆ ಸಮ್ ಡಿಸ್ಪ್ಲೇ ಮಾಡ್ರಿ ಅಂತ ಪ್ರೋಗ್ರಾಮ್ ಹೇಳ್ತಾ ಇದೆ. ಓಕೆ, ಯಾವ ತರ ವರ್ಕ್ ಆಗುತ್ತೆ ನೋಡಿ. ಈಗ ಸ್ಟೇಟ್ಮೆಂಟ್ಸ್ ಯಾವ ತರ ರಿಪೀಟ್ ಆಗಿ ಎಕ್ಸಿಕ್ಯೂಷನ್ ಆಗುತ್ತೆ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಇವಾಗ ಫಸ್ಟ್ hash include iostream.h. ನೆಕ್ಸ್ಟ್ ನಾನು conv.h ಬರೆದಿಲ್ಲ. ಅದಾದ್ಮೇಲೆ void main opening brace int n means number. ನಾನು ಸಮ್ ಮಾಡಬೇಕು, ಅದಕ್ಕೆ ಸಮ್ ಇಸ್ ಈಕ್ವಲ್ಸ್ ಟು ಏನು ತಗೊಂಡಿದ್ದೀನಿ? ಸ್ಟಾರ್ಟಿಂಗ್ 0. ನಮ್ಮ ಹತ್ರ ಏನೂ ಇಲ್ಲ. ಸಮ್ ಮಾಡಕ್ಕಿಂತ ಸ್ಟಾರ್ಟಿಂಗ್ ಮೊದಲು ಏನಿರ್ತದೆ ಅಂದ್ರೆ 0 ಅಂತ ಇರ್ತದೆ. ಓಕೆ, ಡಿಜಿಟ್ಸ್ ಬೇಕಾಗುತ್ತೆ, ಅದಕ್ಕೆ ಡಿಜಿಟ್ ಅಂತ ಒಂದು ವೇರಿಯೇಬಲ್ ತಗೊಂಡಿದ್ದೀನಿ. ಓಕೆ, cout ಎಂಟರ್ ದ ನಂಬರ್. ಯಾವ್ದಾದ್ರು ಒಂದು ನಂಬರ್ನ ಎಂಟ್ರಿ ಮಾಡ್ರಿ. ನಾವು ಅವಾಗಲೇ ತಗೊಂಡಿದ್ವಿ. ವಾಟ್ ಇಸ್ ದ ನಂಬರ್? n is equals to 1603. see in n. what is the number now? 1603. ಓಕೆ, ಈಗ ನೋಡ್ರಿ ನಮ್ಮ ವೈಲ್ ಲೂಪ್ ಹೆಂಗ್ ವರ್ಕ್ ಆಗುತ್ತೆ ಅಂತ. ಈಗ ಫಸ್ಟ್ ವೈಲ್ ಕಂಡೀಷನ್ ಚೆಕ್ ಮಾಡಬೇಕು. ವಾಟ್ ಇಸ್ ಅನ್ ವ್ಯಾಲ್ಯೂ? 1603 ನಾಟ್ ಈಕ್ವಲ್ ಟು 0. ಕಂಡೀಷನ್ ಏನು ಅಂದ್ರೆ 1603 ನಾಟ್ ಈಕ್ವಲ್ ಯಾವುದಕ್ಕೆ? 0ಗೆ. ಹೌದಾ ಅಲ್ವಾ? 1603 ನಾಟ್ ಈಕ್ವಲ್ ಟು 0. 1603 ನಾಟ್ ಈಕ್ವಲ್ ಟು 0ಗೆ. ಹೌದಾ ಅಲ್ವಾ ಅಂತ ನಾವು ಹೇಳ್ಬೇಕು. ಎಸ್, ಹೌದು. ನಾಟ್ ಈಕ್ವಲ್ ಅಲ್ಲ ತಾನೆ? 1603 ರೂಪಾಯಿ 0 ರೂಪಾಯಿಗೆ ಈಕ್ವಲ್. ಅವನೇ ಮೊದಲೇ ಹೇಳ್ತಿದ್ದಾನೆ ಏನಂತ? ನಾಟ್ ಈಕ್ವಲ್ ಅಂತ. 1603 ರೂಪಾಯಿ ನಾಟ್ ಈಕ್ವಲ್ ಟು 0. 0ಗೆ ನಾಟ್ ಈಕ್ವಲ್ ಅಂತೆ. ಹೌದಾ ಅಂತ ಕೇಳ್ತಾನೆ. ಎಸ್, ಕಂಡೀಷನ್ ಈಸ್ ಟ್ರೂ. ಯಾವಾಗ ಕಂಡೀಷನ್ ಟ್ರೂ ಆಯ್ತೋ ಕನ್ಫ್ಯೂಷನ್ ಮಾಡ್ಕೋಬೋದಿಲ್ಲ. ನಾಟ್ ಈಕ್ವಲ್ ಅಂದ್ರೆ ಈಕ್ವಲ್ ಟು 0 ಅಂದ್ರೆ ರಾಂಗ್. 1603 ರೂಪಾಯಿ ಇಸ್ ಈಕ್ವಲ್ ಟು 0 ಅಂದ್ರೆ 1603 ರೂಪಾಯಿ 0ಗೆ ಈಕ್ವಲ್ ಅಲ್ಲ. ಬಟ್ ಅವನೇನೇ ಕೇಳ್ತಾನೆ ಹೌದಾ ನಾಟ್ ಈಕ್ವಲ್ ಅಂತ ಕೇಳ್ತಾನೆ. 1603 ನಾಟ್ ಈಕ್ವಲ್ ಟು 0 ಮೀನ್ಸ್ ಎಸ್, ಕಂಡೀಷನ್ ಈಸ್ ಟ್ರೂ. ಟ್ರೂ ಆಗಿದ್ದಕ್ಕೆ ಇಲ್ಲಿ ಎಂಟ್ರಿ ಆಗ್ತೀವಿ.
ಇಲ್ಲಿ ನಾನು ಎರಡು ಸಿಂಬಲ್ ಬಗ್ಗೆ ನಿಮ್ಗೆ ಹೇಳಬೇಕು. ಒನ್ ಇಸ್ ಅ ಮಾಡ್ಯುಲಸ್, ಅನದರ್ ಒನ್ ಇಸ್ ಅ ಡಿವಿಷನ್. ಇದನ್ನ ಮಾಡ್ಯುಲರ್ ಡಿವಿಷನ್ ಅಂತ ಕರಿತೀವಿ, ಇದನ್ನ ಡಿವಿಷನ್ ಅಂತ ಕರಿತೀವಿ. ನಿಮಗೆ ಸ್ಟಾರ್ಟಿಂಗ್ ಆಪರೇಟರ್ಸ್ ಬಂದಾಗ ಹೇಳಿದ್ದೀನಿ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮಾಡ್ಯುಲರ್ ಡಿವಿಷನ್ ಅಂಡ್ ಡಿವಿಷನ್? ಯಾವಾದರೂ ಒಂದು ನಂಬರ್ ತಗೊಂಡು ಅದನ್ನ ಡಿವೈಡ್ ಮಾಡಿದ್ರೆ ಅದರಲ್ಲಿ ನಾವು ಒಂದು ಕೊಯಿಷೆಂಟ್ ಅಂತ ಬರ್ತದೆ, ಇನ್ನೊಂದು ಬಂದು ರಿಮೈಂಡರ್ ಅಂತ ಸಿಗ್ತದೆ. ಕೊಯಿಷೆಂಟ್ ಒಂದು, ಇನ್ನೊಂದು ಯಾವುದು? ರಿಮೈಂಡರ್. ಈಗ ಫಾರ್ ಎಕ್ಸಾಂಪಲ್ 1603 ನಾಟ್ ಈಕ್ವಲ್ ಟು 0 ಕಂಡೀಷನ್ ಈಸ್ ಟ್ರೂ. ಇಲ್ಲಿಗೆ ಎಂಟ್ರಿ ಆಗಿದ್ವಿ. ಡಿಜಿಟ್ ಇಸ್ ಈಕ್ವಲ್ ಟು ವಾಟ್ ಈಸ್ ದ ಎನ್ ವ್ಯಾಲ್ಯೂ? 1603 ಮಾಡ್ಯುಲಸ್ 10. 10 ನಿಂದ ನೀವೇನ್ ಮಾಡ್ಬೇಕಂದ್ರೆ 1603 ನ ಡಿವೈಡ್ ಮಾಡ್ರಿ. 10 ಒನ್ಸ್ 10, ಎಷ್ಟು ಮಿಕ್ಕಿದೆ? 6 0. 10 6 60 0. ನೆಕ್ಸ್ಟ್ ನಂಬರ್ ಯಾವುದು? 3. 3 ನ ನಾವು ಡಿವೈಡ್ ಮಾಡಕ್ಕಾಗಲ್ಲ. 3 is lesser than divisor. ಹೌದಾ? 10 ಗಿಂತ ಚಿಕ್ಕ ನಂಬರ್ ತಾನೆ ಇದು. ಅದಕ್ಕೆ ನಾವು this can be considered as remainder and this is as quotient. ಇದನ್ನ ಏನು ಕನ್ಸಿಡರ್ ಮಾಡ್ತೀವಿ? quotient. ನಮ್ಮ ಹತ್ರ ಎರಡು ಇದಾವೆ. ಇದನ್ನ ಯಾವಾಗ ತಗೋಬೇಕು, ಇದನ್ನ ಯಾವಾಗ ತಗೋಬೇಕು? ಡಿವೈಡೆಡ್, ನಾವು ಒಂದು ನಂಬರ್ ನ ಡಿವೈಡ್ ಮಾಡಿದಾಗ quotient ಯಾವಾಗ ತಗೋತೀವಿ, ರಿಮೈಂಡರ್ ನ ಯಾವಾಗ ತಗೋತೀವಿ? ಕರೆಕ್ಟ್ ಆಗಿ ಕೇಳಿದ್ರಿ. ಮಾಡ್ಯುಲರ್ ಡಿವಿಷನ್ ಬಂದಾಗ we are going to consider the remainder. ಯಾವ ನಂಬರ್ ತಗೋತೀವಿ? ರಿಮೈಂಡರ್ ನ ತಗೋತೀವಿ. ಬಟ್ ಡಿವೈಡ್ ಮಾಡುವಾಗ we will take a quotient. quotient ವ್ಯಾಲ್ಯೂ ತಗೋತೀವಿ ಅವಾಗ. ಅರ್ಥ ಆಗ್ತಿದೆಯಾ? ಈಗ ನಾವು 1603 ಮಾಡ್ಯುಲಸ್ 10 ಅಂದ್ರೆ ಯಾವ್ದನ್ನ ತಗೋಬೇಕಂತ ಹೇಳ್ತಿದ್ದೆ ನಾನು? ರಿಮೈಂಡರ್. ಹೌದಾ? ಏನ್ ಮಿಕ್ಕಿದೆಯೋ ಅದನ್ನ ತಗೋಬೇಕು. ಈಗ ವಾಟ್ ಇಸ್ ದ ಡಿಜಿಟ್? ಏನ್ ಮಿಕ್ಕಿದೆ? 3. ಅದಕ್ಕೆ ನೋಡ್ರಿ ಡಿಜಿಟ್ ಇಸ್ ಈಕ್ವಲ್ಸ್ ಟು ಸಿಕ್ತು ನಮಗೆ 3. ಓಕೆ, ನೆಕ್ಸ್ಟ್ ಸಮ್ ಇಸ್ ಈಕ್ವಲ್ಸ್ ಟು ವಾಟ್ ಇಸ್ ದ ಸಮ್ ವ್ಯಾಲ್ಯೂ? 0 ಪ್ಲಸ್ ಡಿಜಿಟ್ ಅಲ್ಲಿ ಏನು ಸಿಕ್ತು? 3. ಡಿಜಿಟ್ ಏನು ಸಿಕ್ತು? 3. 0 ಪ್ಲಸ್ 3 3 ನೇ. ಅವಾಗ ಸಮ್ ಎಷ್ಟಾಯ್ತು? ಈಗ 3. ಅವಾಗಲೇ 0 ಇತ್ತು, ಇವಾಗ ಸಮ್ ಏನಾಯ್ತು? 3. ನೆಕ್ಸ್ಟ್ ಇನ್ನೊಂದು ಸ್ಟೇಟ್ಮೆಂಟ್ ಇದೆ, n is equals to n divided by 10. ಓಕೆ, ಡಿವಿಷನ್ ಕೂಡ ಮಾಡಿದ್ವಿ. ಇವಾಗ ನೋಡ್ರಿ ಡಿವೈಡೆಡ್ ಮಾಡಿರೋದ್ರಿಂದ ಯಾವ ನಂಬರ್ ತಗೋಬೇಕು ನಾವೀಗ? we will take the quotient. what is the quotient value? 16. ಹೌದಾ? ಬಟ್ 16 ತಗೋಬೇಕಂದ್ರೆ ನಾವು ಇಲ್ಲಿ ಡಿವೈಡೆಡ್ ಮಾಡುವಾಗ ಏನ್ ಮಾಡಿದೀವಿ ಅಂದ್ರೆ ಅಟ್ ಎ ಟೈಮ್ 2 ನಂಬರ್ಸ್ ನ ತಗೊಂಡಿದೀವಿ. ಹೌದಾ? 160 ಬರೋದಿಲ್ಲ. ಆ 160 ನ ನಾವು ಏನು ತಗೋತೀವಿ ಅಂದ್ರೆ ಈ n ವ್ಯಾಲ್ಯೂ ತಗೋತೀವಿ. ವಾಟ್ ಇಸ್ n ವ್ಯಾಲ್ಯೂ? ನಾವು 160. ಕ್ವೋಷಂಟ್ ಇದೆ ತಾನೆ, ಆ ಕ್ವೋಷಂಟ್ ನ ಕನ್ಸಿಡರ್ ಮಾಡಬೇಕು. ಅಗೈನ್ while loop, check the condition. now what is the n value? ಅವಾಗ 1603 ಇತ್ತು, ಇವಾಗ ಎಷ್ಟಿದೆ? 160. ನೋಡಿ ಒಂದು ಡಿಜಿಟ್ ಹೋಯ್ತು. 4 ಡಿಜಿಟ್ಸ್ ಅಲ್ಲಿ 4 ಡಿಜಿಟ್ ಅಲ್ಲಿ ಒಂದು ಡಿಜಿಟ್ ಹೋದ್ರೆ ಇನ್ನು ಎಷ್ಟು ಡಿಜಿಟ್ ಇದಾವೆ? 3 ಡಿಜಿಟ್ಸ್ ಇದಾವೆ. ಈ 3 ಡಿಜಿಟ್ಸ್ ಯಾವ ಅಂದ್ರೆ 160. ಈಗ ನೋಡ್ರಿ, ಈಗ ಏನ್ ಮಾಡ್ಬೇಕಂದ್ರೆ ವಾಟ್ ಇಸ್ ದ n ವ್ಯಾಲ್ಯೂ ಮೀನ್ಸ್ 160. 160 ನಾಟ್ ಈಕ್ವಲ್ ಟು 0. 3 ತೆಗೆದಾಕ್ತೀವಿ ನೋಡಿ. 160 ನಾಟ್ ಈಕ್ವಲ್ ಟು 0. ಎಸ್, ಕಂಡೀಷನ್ ಇಸ್ ಟ್ರೂ. ಕಂಡೀಷನ್ ಇಸ್ ಟ್ರೂ ಆಗಿದ್ದಕ್ಕೆ ಮತ್ತೆ ಎಲ್ಲಿ ಎಂಟ್ರಿ ಆಗ್ತೀವಿ ನೋಡ್ರಿ. ಈಗ ಡಿಜಿಟ್ ಇಸ್ ಈಕ್ವಲ್ಸ್ ಟು n ಮಾಡ್ಯುಲಸ್ 10. n ಮಾಡ್ಯುಲಸ್ 10. ಇವಾಗ 160 ನ ನಾವೇನ್ ಮಾಡ್ಬೇಕೀಗ? 10 ನಿಂದ ಡಿವೈಡ್ ಮಾಡ್ಬೇಕೀಗ. 160 ನ ಅಗೈನ್ 10 ನಿಂದ ಡಿವೈಡ್ ಮಾಡಿ. 10 ones are 10. 6 ಡಿವೈಡ್ ಆಗಲ್ಲ. 0. 10 6 are 60. Remainder is 0. And what is the quotient? 16. ಈಗ ನೋಡ್ರಿ, digit is equals to n modulus 10. What is the n value? n value is 160. 160 modulus of 10 ಮಾಡಿದಾಗ we are going to consider the remainder. What is the remainder value? 0.
ರಿಮೈಂಡರ್ ವ್ಯಾಲ್ಯೂ ಈಸ್ 0. ಅವಾಗಲೇ ಡಿಜಿಟ್ ವ್ಯಾಲ್ಯೂ ಎಷ್ಟು ಬಂದಿತ್ತು ನಮಗೆ ನೋಡ್ರಿ, ಈಗ 3 ಇತ್ತು, ಇವಾಗ ಏನಾಯ್ತು ಈಗ 0. ನೆಕ್ಸ್ಟ್ ಸಮ್ ಇಸ್ ಈಕ್ವಲ್ಸ್ ಟು ಸಮ್ ಪ್ಲಸ್ ಡಿಜಿಟ್. ಅವಾಗಲೇ ಸಮ್ ಎಷ್ಟಿತ್ತಪ್ಪ 3. 3 ಪ್ಲಸ್ ವಾಟ್ ಇಸ್ ದ ಡಿಜಿಟ್ ವ್ಯಾಲ್ಯೂ 0. 3 plus 0 means 3 itself. Next n is equals to n divided by 10. ಇವಾಗ divided by ಅಂದ್ರೆ we are going to consider the quotient. What is the quotient value 16. ಅವಾಗಲೇ 160 ಇತ್ತು, ಇವಾಗ ಎಷ್ಟು ಸಿಕ್ತು ನಮಗೆ 16. ಅಗೈನ್ ಫಸ್ಟ್ ಮತ್ತೆ ಚೆಕ್ ಮಾಡಬೇಕು ಕಂಡೀಷನ್. What is n value? n value is ಇವಾಗ ಎಷ್ಟು, ಅವಾಗಲೇ 160 ಇತ್ತು, ಇವಾಗ ಏನಾಯ್ತು 16. ಈಗ 16 ನ ಡಿವೈಡ್ ಮಾಡಬೇಕು ನೋಡ್ರಿ, 10 ones are 10. What is the remainder here 16. Sorry, remainder is 6. What is the quotient 1. ಇವಾಗ ನೋಡ್ರಿ digit is equals to n modulus 10. What is n value 16. 16 modulus 10 ಮಾಡಿದಾಗ ನಾವು ಯಾವ್ದನ್ನ ಕನ್ಸಿಡರ್ ಮಾಡಬೇಕು 6. Now the digit is 6. Sum is equals to, sum is already 3 plus what is the digit value 6. 3 plus 6 9. 3 plus 6 is to 9. Next n is equals to n divided by 10. n value 16 ಇತ್ತು, 16 divided by 10 ಮಾಡಿದಾಗ what is the n value. ಇವಾಗ ಯಾಕೆ ತಗೋಬೇಕು 1 quotient ತಗೋಬೇಕು. Now the n value is 1. Again while loop. What is n value 1. 1 not equal to 0. Yes, condition is true. True ಆಗಿದ್ದಕ್ಕೆ ಮತ್ತೆ ಇಲ್ಲಿ ಬರ್ತೀವಿ. ಈಗ digit is equals to 1 modulus of 10. 1 not equal to 0 ಚೆಕ್ ಮಾಡಿದ್ವಿ. ಇವಾಗ 1 ಏನು ಮಾಡಬೇಕು, ಡಿವೈಡ್ ಮಾಡಬೇಕು ನಾವು ಯಾವ್ದ್ರಿಂದ 10 ನಿಂದ. 1 ಅನ್ನ 10 ನಿಂದ ಡಿವೈಡ್ ಮಾಡಬೇಕು, ಆದರೆ ಅದನ್ನ ಡಿವೈಡ್ ಮಾಡುವಾಗ ಏನು ಮಾಡ್ತೀವಿ ಅಂದ್ರೆ 1 ಡಿವೈಡ್ ಆಗಿಲ್ಲ, 0.10 ones are 10. 0. Okay, divide ಮಾಡಿದ್ದೀವಿ. Modulus means we are going to consider the remainder, right? But 1 is less than 10. 1 is less than 10. ಆದ್ರಿಂದನೇ 1 is the remainder. ಆ 1 ಅನ್ನು ತಗೊಂತೀವಿ. Next sum is equals to sum plus digit. Sum is already 9 plus what is the digit value 1. 9 plus 1 10. What is the sum value? Sum value is 10. Next n is equals to n divided by 10. Divided by means quotient. What is the quotient value 0. 0.1 means 0. Now n value is 0. 0 not equal to 0. Condition is false. ಯಾವಾಗ ಕಂಡೀಷನ್ ಫಾಲ್ಸ್ ಆಯ್ತೋ ಇಟ್ ಕಮ್ಸ್ ಔಟ್ ಆಫ್ ದ ಸ್ಟೇಟ್ಮೆಂಟ್. ನೋಡ್ರಿ 3 ಟೈಮ್ಸ್ ಏನಾಯ್ತು ಅಂದ್ರೆ ದ ಸೇಮ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್ ಅಗೈನ್ ಅಂಡ್ ಅಗೈನ್ ರಿಪೀಟೆಡ್ಲಿ. ನಮ್ಮ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ತನಕ ರಿಪೀಟ್ ಆಗಿ ಏನಾಯ್ತು ಎಕ್ಸಿಕ್ಯೂಷನ್ ಆಗ್ತಾನೇ ಇತ್ತು. ಇಫ್ ದ ಕಂಡೀಷನ್ ಬಿಕಮ್ಸ್ ಫಾಲ್ಸ್ ದ ಕಂಟ್ರೋಲ್ ಕಮ್ಸ್ ಔಟ್ ಆಫ್ ದ ಸ್ಟ್ರಕ್ಚರ್. ಈಗ ಕಂಡೀಷನ್ ಫಾಲ್ಸ್ ಆಯ್ತು, ಕಂಟ್ರೋಲ್ ಔಟ್ ಸೈಡ್ ಬಂತು. ಅಲ್ಲಿ ನೆಕ್ಸ್ಟ್ ಏನ್ ಸ್ಟೇಟ್ಮೆಂಟ್ ಇದೆ, ಸಿ ಔಟ್ ಸಮ್ ಆಫ್ ಡಿಜಿಟ್ಸ್ ಇಸ್ ಈಕ್ವಲ್ಸ್ ಟು ಸಮ್. ಸಮ್ ಎಷ್ಟಿತ್ತು ನಮಗೆ 10. ಆ ಸಮ್ ನ ಡಿಸ್ಪ್ಲೇ ಮಾಡ್ತದೆ. ಫೈನಲ್ ಆಗಿ ಗೆಟ್ ಸಿ ಎಚ್ ಡಿಸ್ಪ್ಲೇ ಮಾಡಿಬಿಟ್ಟು ನಮಗೆ ಆನ್ಸರ್ ತೋರಿಸ್ತದೆ. ಓಕೆ, ದಿಸ್ ಇಸ್ ಅ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ ಫಾರ್ ಫೈಂಡಿಂಗ್ ಔಟ್ ದ ಸಮ್ ಆಫ್ ಡಿಜಿಟ್ಸ್ ಆಫ್ ಎ ನಂಬರ್. ಅಂದ್ರೆ ಒಂದು ನಂಬರ್ ತಗೊಂಡು ಆ ನಂಬರ್ ಅಲ್ಲಿರೋ ಎಲ್ಲಾ ಡಿಜಿಟ್ಸ್ ನ ಆಡ್ ಮಾಡಿದ್ರೆ ನಮಗೆ ಸಮ್ ಸಿಗ್ತದೆ ಬೈ ಯೂಸಿಂಗ್ ದ ವೈಲ್ ಲೂಪ್. ಅಂದ್ರೆ ಇಲ್ಲಿ ನಮಗೆ ಮೇನ್ ಬೇಕಾಗಿದೆ ಅಂದ್ರೆ ವೈಲ್ ಲೂಪ್ ಯಾವ ತರ ವರ್ಕ್ ಆಗುತ್ತೆ, ಈ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ರಿಪೀಟೆಡ್ ಆಗಿ ಯಾವ ತರ ಎಕ್ಸಿಕ್ಯೂಷನ್ ಆಗ್ತದೆ ಅನ್ನೋದನ್ನ ನಾವು ಗಮನಿಸಬೇಕಷ್ಟೇ. ಅರ್ಥ ಆಯ್ತಾ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ ಯಾವ ತರ ವರ್ಕ್ ಆಗುತ್ತೆ ಅಂತ. ನೆಕ್ಸ್ಟ್ ಸೇಮ್ ಇದೇ ತರ ಇನ್ನೊಂದು ಎರಡನೇದು ಸೆಕೆಂಡ್ ಸ್ಟೇಟ್ಮೆಂಟ್ ಡು ವೈಲ್ ಸ್ಟೇಟ್ಮೆಂಟ್.